ಇವನ್ ಮಾತ್ರ ನನಗೆ ಬೇಜಾರಾಗಬಾರ್ದು ಅಂತ ನನ್ನನ್ನೇ ನೋಡ್ಕೊಂತಿದ್ದ, ನನ್ನ ಜೊತೆನೇ ಇರ್ತಿದ್ದ. ಅಮ್ಮ ಅಲ್ಲ ಇವತ್ತು ದಿನ ಚೆನ್ನಾಗಿದೆ, ಇವತ್ತು ಮಾಡ್ಬೇಡ, ರಿಸ್ಕ್ ಯಾಕೆ ಅಂದ್ರು. ಹಾಗೆ ಫಸ್ಟ್ ನಮ್ದು ಆನಿವರ್ಸರಿ. ಬಟ್ ಹೋಗ್ತಾ ಹೋಗ್ತಾ ಹತ್ರ ಬರ್ತಿದ್ದಂಗೆ ಕಿಕ್ ಮಾಡೋದೆಲ್ಲ ಕಡಿಮೆ ಆಯ್ತು. ನಮ್ಮಲ್ಲೇ ಎತ್ತಾಕದಲ್ವಾ, ಯಾವ ದಿನ ಹುಡ್ತಾಳೆ ಆ ದಿನ ಒಳ್ಳೇದು. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿದು ಕೊನೆ ವಿಡಿಯೋ, ಲಾಸ್ಟ್ ಎಪಿಸೋಡ್ ಇದು. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಬಟ್ ಕೊನೆ ಟೈಮಲ್ಲಿ ಅವ್ರು ಹೇಳಿದ್ರು, ನೀನು ಬಯಸಿದ್ದೇ ಆಗ್ತಿದೆ, ಸಿಸರಿನೇ ಆಗುತ್ತೆ, ನಿಂಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಅಂದರು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರು ಅಂದರೆ, ನಾನು ಕೇಳಿದ್ರು ಏನಾರು ಪ್ರಾಬ್ಲಮ್ ಇದೆಯಾ ನಿನಗೆ, ಓಕೆನಾ ಚೆನ್ನಾಗಿದೆಯಾ ಪಾಪು ಅಂತ ಕೇಳಿದ್ರು. ನಾನು ಅಂದೆ ಅವಾಗ ನನಗೆ ಲೈಟಾಗಿ ಅಂದರೆ ಸ್ವಲ್ಪ ಲೈಟಾಗಿ ಕಿಕ್ ಮಾಡೋದು ಕಡಿಮೆ ಆಗಿತ್ತು. ಯಾಕೆಂದ್ರೆ ಇವಳಿಗೆ ಮೊದಲೆಲ್ಲ ಆ್ಯಕ್ಚುಲಿ ಇನ್ನೊಂದು ಪ್ರೆಗ್ನೆನ್ಸಿ ಜರ್ನಿಲಿ ಇವಳ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಆಮೇಲೆ ಓಕೆ ಹೇಳ್ತೀನಿ ನಾನು. ಆ್ಯಕ್ಚುಲಿ ಇವಳ ಲೈಫ್ ಸ್ಟೈಲ್ ಹೆಂಗಿತ್ತು ಅಂದರೆ, ಬೆಳಗ್ಗೆ ಎದ್ದು ವಾಕಿಂಗು, ಮನೆಗೆ ಬರ್ತಿದ್ದಂಗೆ ಧ್ಯಾನ ಮಾಡೋಳು ಇವಳು, ಒಂದಿಷ್ಟು 3-4 ದೇವ್ರಿದ ಹಾಡನ್ನ ಕೇಳೋಳು. ಆ ಹಾಡು ಕೇಳ್ಬೇಕಾದ್ರೆಲ್ಲ ಪಾಪು ಕಿಕ್ ಮಾಡೋದು ಇವಳಿಗೆ. ಕೃಷ್ಣನ್ ಸಾಂಗ್ ಎಲ್ಲ ಕೇಳೋಳು ಇವಳು. ಆಮೇಲೆ ಭಗವದ್ಗೀತೆ, ಕೃಷ್ಣ ಭಗವದ್ಗೀತೆ ಮಲ್ಕೋಬೇಕಾರೆಲ್ಲ ಕೇಳ್ತಿದ್ದೆ, ಅದನ್ನೆಲ್ಲ ಹಾಕೋದಿದ್ದ. ಆದ್ರೆ ಇದನ್ನ ಮಾತ್ರ ಆಂಜನೇಯಂದು ಮತ್ತೆ ಸಾಂಗು, ಗಣಪತಿ ಸಾಂಗು, ಶಿವ ಸಾಂಗು ಈ ಥರ ಕೇಳ್ತಿದ್ದೆ ನಾನು. ನನಗೆ ಚೆನ್ನಾಗಿ ಆ ಟೈಮಲ್ಲಿ ಚೆನ್ನಾಗಿ ಕಿಕ್ ಎಲ್ಲ ಮಾಡ್ತಿತ್ತು. ಅಂದರೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದೇನೋ ಹೇಳ್ತಾರೆ ಅಂದರೆ ಪಾಪು ಒಳಗಿತ್ತು. ಸೊ ಹಂಗಿನ ಸ್ವಲ್ಪ ಮೂಮೆಂಟ್ ಸ್ವಲ್ಪ ನನಗೆ ಲೈಟಾಗಿ ಗೊತ್ತಾಗುತ್ತೆ. ಸೊ ಬಟ್ ಹೋಗ್ತಾ ಹೋಗ್ತಾ ಹತ್ರ ಬರ್ತಿದ್ದಂಗೆ ಕಿಕ್ ಮಾಡೋದೆಲ್ಲ ಕಡಿಮೆ ಆಯ್ತು. ನಂಗೆ ಅವಾಗ ಅವತ್ತು 30 ತಾರೀಕು ಹೋಗಿದ್ನಲ್ಲ, ಅದ್ರ ಹಿಂದಿನ ದಿನ ಆಕ್ಚುಲಿ ನಂಗೆ ಕಿಕ್ಕೆ ಮಾಡಿರಲಿಲ್ಲ. ಲೈಟಾಗಿ ತುಂಬಾ ಯೋಚನೆ ಮಾಡಿ ಸುಮ್ಮನೆ ಮಲಗಿದ್ದಾಗ ಲೈಟಾಗಿ ಒಂದು ಕಿಕ್ ಮಾಡಿತ್ತು. ಮತ್ತೆ ಆಸ್ಪತ್ರೆಗೆ ಹೋಗಿದ್ದ ಮುಂಚೆನೂ ಅಷ್ಟೇ ಸುಮಾರು ನಾನು ಟ್ರೈ ಮಾಡಿದೆ ಕಿಕ್ ಮಾಡುತ್ತಾ ಅಂತ. ಲೈಟಾಗಿ ಅಂದರೆ ತುಂಬ ಲೈಟಾಗಿ ಮಾಡ್ತಿತ್ತು. ಆವಾಗ ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ಈ ಥರ ಆಗ್ತೈತೆ ಅಂದರೆ ಕಿಕ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನಂಗೆ ಸ್ವಲ್ಪ ಉಸಿರಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬ್ರೀತಿಂಗ್ ಪ್ರಾಬ್ಲಮ್ ಹೇಳಿದ್ಲಿ ಅವಳು, ಸ್ವಲ್ಪ ಏಕೋ ಉಸಿರಾಡ ಸುಸ್ತಾಗುತ್ತೆ ಅಂತ ಹೇಳಿದೆ. ಅವಾಗ ಡಾಕ್ಟರ್ ಹೇಳಿದ್ದು ಒಂದೇ ಮಾತು, ಸರಸ್ವತಿ ಟೈಮ್ ತಗೊಳ್ಳೋದು ಬೇಡ, ಹೌದು ಮಾಡಿಬಿಡೋಣ, ಇವತ್ತು ಮಾಡೋಣ, ಇವತ್ತೇ ಮಾಡೋಣ, ಇಲ್ಲ ನಾಳೆ ಮಾಡೋಣ, ನಾಳೆ ಚೆನ್ನಾಗಿದೆ, ನಾಳೆ ಗುರುವಾರ ಅಥವಾ ಶುಕ್ರವಾರ ಬೇಕಾ. ಓಕೆ, 1 ನಿಮಿಷ ತಾಳಿ, ಅದು ಫೋನ್ ಬರ್ತಿದೆ ನೋಡು, ನಿಮ್ಮಮ್ಮ. ಅಲ್ಲ ಬಂದೆ, 1 ನಿಮಿಷ ಆಯ್ತಮ್ಮ, ಆಯ್ತಾಯ್ತು. ಏನಂತೆ ಆಳ್ತೈತೆ ಅಂತ. ಹೌದಾ, ಓಕೆ. ಅದೇ ಡಾಕ್ಟರ್ ಹೇಳಿದ್ರು, ಬಾ ಹಿಂದೆ ಬಾ, ತಲೆ ಕಟ್ಟಾಗ್ತಿದೆ. ಡಾಕ್ಟರ್ ಹೇಳಿದ್ರು ರಿಸ್ಕ್ ತಗೊಳ್ಳೋದು ಬೇಡ ಸರಸ್ವತಿ, ಮಾಡ್ಬಿಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಬಿಡೋಣ, 3 ದಿನನೂ ಚೆನ್ನಾಗಿದೆ ಅಂತ ಅಲ್ಲಿ ಕ್ಯಾಲೆಂಡರ್ ಬಂದು ಹೊರಗಡೆ ಬಂದು ಹೇಳಿ. ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ, ಜುಲೈ 30ನೇ ತಾರೀಕಲ್ವಾ, ನಾನು ಫಸ್ಟ್ ನೋಡಿದ ತಕ್ಷಣ ಜುಲೈ 31, ನೆಕ್ಸ್ಟ್ ಆಗಸ್ಟ್ 1 ನಮ್ದು ಆ್ಯನಿವರ್ಸರಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಎಲ್ಲ ಮಾಡಿದ್ವಿ, ಯಾಕಂದರೆ ಆಗಸ್ಟ್ 20ನೇ ತಾರೀಕಲ್ವಾ ಡೆಲಿವರಿ, ಆಗಸ್ಟ್ 1 ಸತ್ಯನಾರಾಯಣ ಪೂಜೆ ಕೂತ್ಕೊಳ್ಳೋಣ. ನಾವು ಪ್ರತಿ ವರ್ಷ ನಮ್ಮ ಮ್ಯಾರೇಜ್ ಮದುವೆಯಾಗಿ 2 ವರ್ಷನೂ ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ, ಇದು 3ನೇ ವರ್ಷನೂ ಮಾಡೋಣ ಸತ್ಯನಾರಾಯಣ ಪೂಜೆ ಅಂತ ಹೇಳಿದೆ. ಅತ್ತೆಗೂ ನಮ್ಮ ಅತ್ತೆಗೂ ಇತ್ತು, ಅಥವಾ ಗುರುವಾರ ಅಥವಾ ಶುಕ್ರವಾರ ಬರ್ಲಿ ಅಂತ ನಮ್ಮ ಅತ್ತೆಗಿತ್ತು. ಹೌದು, ಬಟ್ ನಾನು ಅಲ್ಲಿ ಶುಕ್ರವಾರ ಇತ್ತು ನಮ್ದು, 1ನೇ ತಾರೀಕು ಶುಕ್ರವಾರ ಆಗಿತ್ತು. ಇವನಿಗೆ ಹೇಳ್ದೆ ನಾನು, ಬೇಬಿ ಲೇಟ್ ಮಾಡೋದು ಬೇಡ. ಅವ್ರು ಒಂದೇ ಮಾತು ಹೇಳಿದ್ರು, ಡಾಕ್ಟರ್ ಏನಂದ್ರು ಗೊತ್ತಾ, ನಾಳೆ ನಾಡಿದಲ್ಲ ಕ್ಯಾಲೆಂಡರ್, ಇವತ್ತು ದಿನ ಚೆನ್ನಾಗಿದೆ, ಇವತ್ತು ಮಾಡ್ಬೇಡ, ರಿಸ್ಕ್ ಯಾಕೆ ಅಂದ್ರು ಅಂತ ಮಾಡ್ಲಾ ಅಂತ ಕೇಳಿದ್ರು. ಟೈಮಲ್ಲಿ ನಂಗೆ ಹೆಂಗ ಅನಿಸ್ತು ಗೊತ್ತಾ, ಬೇಡ ನಾಳೆ ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಾಮನ್ ಆಗಿ ಎಲ್ಲರೂ ನಮ್ಮಲ್ಲೇ ಎತ್ತಾಕದಲ್ವಾ. ಕೇಳಿದೆ ಅವನಿಗೆ, ಬೇಬಿ ಇವತ್ತು ಹುಟ್ಟೋದು, ನಾಳೆ ಹುಟ್ಟೋದು, ನಾಳೆ ಹುಟ್ಟೋದಲ್ಲ, ನನ್ನ ಮಗು ಯಾವ ದಿನ ಹುಡ್ತಾಳೆ ಆ ದಿನ ಒಳ್ಳೇದು ಅಂತ ನಾನು ನಿನಗೆ ಹೇಳ್ದೆ. ಇವ್ನ ತಲೆಯಲ್ಲಿ ಬಂದು ಫಿಕ್ಸ್ ಆಗಿ ಕುತ್ಕಂತು. ಅವ್ರ ಅಮ್ಮಂಗೆ ಹೋಗಿ ಹೇಳ್ದ, ಅಮ್ಮ ಡೇಟ್ ನೋಡ್ಬೇಡ, ಇವತ್ತೇ ಮಾಡ್ಸೋಣ, ಇವಾಗ್ಲೇ ಮಾಡ್ಸೋಣ ಅಂತ. ಹೆಂಗಾಯ್ತು ಅಂದ್ರೆ, ಹೋಗಿದ್ದೇನಿಕ್ಕೆ ನಾವು ಜಸ್ಟ್ ಒಂದು ಇಂಜೆಕ್ಷನ್ಗೋಸ್ಕರ, ಒಂದು ಚೆಕಪ್ಗೋಸ್ಕರ. ಹೆಂಗು ಶಾಕ್ ಆಯ್ತು ಅಂದ್ರೆ, ನಂಗೆ ನಡುಕ ಸ್ಟಾರ್ಟ್ ಆಯ್ತು, ಇವಳು ಅಳಕ್ ಸ್ಟಾರ್ಟ್. ಇದು ನಾವು ಇನ್ನೊಂದು ಬ್ಲಾಗಲ್ಲಿ ಹೇಳಿದೀವಿ ಇದನ್ನ, ಅದೇ ಏನೇನಾಯ್ತು ಅಂತ. ಅವಾಗ ಸಡನ್ ನಮ್ಮ ಅಮ್ಮಂಗೆ ಕಾಲ್ ಮಾಡ್ತಾ ಇವನು, ಈ ತರ ಇವಾಗ್ಲೇ ಮಾಡ್ತಾರೆ ನಮ್ಮ ಅಮ್ಮ. ಇನ್ನ ಒಂದು ಎಂತ ಅದ್ ಹೇಳೋ ಗ್ರಾಚಾರನೋ ಏನೋ ಗೊತ್ತಿಲ್ಲ, ಇವ್ರ ತಾತ ಆಸ್ಪತ್ರೆಯಲ್ಲಿ ಅಡ್ಮಿಟ್. ಇವ್ರ ತಾತ ಹೋಗೋ ಏನೋ ಹೇಳ್ತಾರದು, ಏನೋ ಹೇಳ್ತಾರಲ್ಲ, ಉಳಿಯೋದು ಸಾಯೋದು ಆ ಪರಿಸ್ಥಿತಿ ಇತ್ತು ಇವ್ರ ತಾತಂದು. ಅದು ಒಂದು ಟೆನ್ಷನ್. ಇವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಲಿ ಇದೊಂದೇ ಟೆನ್ಷನ್ ಇತ್ತು. ಆದರೆ ಇವ್ರ ಫ್ಯಾಮಿಲಿಲಿ ಈ ಕಡೆ ತಾತ ಒಂದು ಆಸ್ಪತ್ರೆಯಲ್ಲಿ, ಮಗಳು ಒಂದು ಆಸ್ಪತ್ರೆಯಲ್ಲಿ. ಸೊ ಹಂಗಾಗಿ ಆಯಿತು ಅಂತ ಹೇಳಿ ಡಿಸೈಡ್ ಆಯಿತು. ಇವ್ರ ಅಮ್ಮಂಗೆ ಫೋನ್ ಮಾಡಿದೆ. ಇವ್ರ ಅಮ್ಮ ಇಮಿಡಿಯೇಟ್ ಒಂದು ಕ್ಷಣನೂ, ಅದಕ್ಕೋಸ್ಕರನೇ ಆ ದಿನದ್ದು ಅಷ್ಟು ಚೆನ್ನಾಗಿ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ನನ್ನ ತಂಗಿ ಓಡ್ಬಂದ್ಲು, ಆಫೀಸಿಂದ ಓಡ್ಬಂದ್ಲು, ಬೇಗ ಬಂದು ಆಮೇಲೆ ಅವಳು ಎಷ್ಟಾದಷ್ಟು ವೀಡಿಯೋ ಅವಳು ಮಾಡ್ಕೊಂಡ್ಲು. ಯಾಕೆಂದರೆ ನಾನು ವೀಡಿಯೋ ಮಾಡು ಅಂತಲೂ ಅವಳಿಗೆ ಹೇಳಿಲ್ಲ, ಅವಳೇ ಮಾಡ್ಕೊಂಡ್ಲು. ಏನಕ್ಕೆ ಅಂತಂದರೆ
ಭಯ ಸ್ಟಾರ್ಟ್ ಆಯಿತು ನನಗೆ, ಮನಸ್ಸಲ್ಲಿ ಭಯ ಸ್ಟಾರ್ಟ್, ಕುಗ್ಗೋಗ್ಬಿಟ್ಟೆ ನಾನು, ಅಷ್ಟು ಭಯ ಆಗೋಗಿತ್ತು. ನನಗೆ 2 ಜಡೆ ಕಟ್ಬಿಟ್ಟು ಹಿಂಗೆ ಆಸ್ಪತ್ರೆಗೆ ಒಳಗೆ ಕರ್ಕೊಂಡು ಹೋಗ್ತಾರೆ, ನನಗೆ ತಡಿಯಕ್ಕೆ ನಾನು ಇವಳು ಅಳ್ದಣ್ಣ, ಇವಳು ಮುಂದೆ ನಾನು ಖುಷಿಯಾಗಿರ್ಬೇಕು ಅಂತ ಇವಳು ಜುಟ್ಟೆಲ್ಲ ಇಟ್ಕೊಂಡೆಲ್ಲ ಹಿಂಗೆಲ್ಲ ಅಂದಿದ್ದೀನಿ. ಆ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಅಷ್ಟು ನೋಡಿ ಈ ಕ್ಷಣಕ್ಕೆ ಒಂಥರ ನಡಕ ಸ್ಟಾರ್ಟ್ ಆಗುತ್ತೆ ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ. ಆ ದಿನ ಮಳೆ ಬರ್ತಾ ಇದೆ, ರೈನಿ ಸೀಸನ್ ಸ್ಟಾರ್ಟು. ಇವ್ರಮ್ಮ ಎಲ್ಲ ಬಂದರು, ಇವ್ರಪ್ಪ ಬರಕ್ಕೆ ಹೋಗಿಲ್ಲ, ಯಾಕಂದರೆ ಅವ್ರಪ್ಪ ನೋಡ್ಕೊಳಕ್ಕೆ ಇನ್ನೊಂದು ಆಸ್ಪತ್ರೆಯಲ್ಲಿ ಇದ್ದಾರೆ. ಸೊ ಇವ್ರು ಬಂದರು, ಇವ್ರ ಮಾವ ಬಂದರು, ಇವ್ರ ಅಕ್ಕ ಬಾವ ಬಂದರು. ಅವ್ರ ಅಕ್ಕ ಬಾವನ ಮಕ್ಳಿಗೂ ಹುಷಾರಿರಲಿಲ್ಲ, ಅವರು ಆಸ್ಪತ್ರೆಗೆ ತೋರ್ಸೋಕ್ಕೋಸ್ಕರ ಬಂದವರು ಸೀದಾ ಡೆಲಿವರಿ ಆಗತ್ತೆ ಅಂತ ಸೀದಾ ಇಲ್ಲಿಗೆ ಬಂದು ಕೂತ್ಕೊಬಿಟ್ರು. ಸೊ ನಮ್ಮಪ್ಪ ಬಂದರು, ಎಲ್ಲರೂ ಸೇರ್ಕೊಂಡ್ರು. ನನಗೆ ಭಯ ಸ್ಟಾರ್ಟು, ಅಳು ಸ್ಟಾರ್ಟು. ನನಗೆ ಇವ್ರು ಟಾಟಾ ಮಾಡಿ ಒಳಗಡೆ ಕರ್ಕೊಂಡೋದ್ರು. ನಾನು ನೋಡ್ತಾನೆ ಇದ್ದೀನಿ, ಇನ್ನೂ ಡಾಕ್ಟರೇ ಬಂದಿಲ್ಲ, ಹಿಂಗೆ ಕೂತಿದ್ದೆ. ಭಯ ಬೇರೆ ನನಗೆ ಅವ್ರನ್ನೆಲ್ಲ ನೋಡಿ. ನಾನು ತಪ್ಕೊಂಡೊಂದು ಮುತ್ತು ಕೊಟ್ಟು ಕಳಿಸ್ದೆ. ನಾನು ಏನೂ ಆಗಲ್ಲ ಬೇಬಿ, ಗೆದ್ದು ಬಾ ಅಂತ ಹೇಳಿ ಕಳಿಸ್ದೆ ನಾನು ಇವಳನ್ನ. ಆಮೇಲೆ ಇವಳು ಹೋದ್ಲು. ಎಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ದೀನಿ, ನಾನು ಬಾಗ್ಲ ಹತ್ರನೇ ನೋಡ್ತಾ ಇದ್ದೀನಿ, ಒಬ್ಬರು ಬರೋರು ಸೈನ್ ಹಾಕ್ಸೋರು. ಭಯ ಆಗ್ತಿದೆ ನನಗೆ. ಇವಳು ಒಳಗೆ ಏನೇನು ನಡೀತು ಬೇಬಿ? ಒಳಗೆ ಏನಿಲ್ಲ, ನಾನು ಮಲಗಿಸಿದರೆ ಡಾಕ್ಟ್ರ್ ಬರಬೇಕು, ಡಾಕ್ಟ್ರ್ ಬಂದ ತಕ್ಷಣ ಹಿಂಗಾಗುತ್ತೆ. ಡಾಕ್ಟ್ರ್ ಇನ್ನೂ ಬಂದಿಲ್ಲ, ಮಳೆ ಬೇರೆ ಬರ್ತಿತ್ತು. ನಾನು ಸುಮ್ಮನೆ ನಂಗೆ ಭಯ ಆದರೆ ಒಳಗೆ ಬೇಗ ಮುಗಿದ್ಬಿಡ್ಲಿ ಅಂತ. ಆಮೇಲೆ ಕೊನೆಗೆ ಡಾಕ್ಟ್ರು ಬಂದರು. ನನಗೆ ಆ್ಯಕ್ಚುಲಿ ಕಣ್ಣಿಗೆ ಮುಚ್ಚಿದರೆ, ಬಟ್ ಈಗ ಚಿಕ್ಕದಲ್ಲಿ ಹಿಂಗೆ ಕಾಣ್ತಿರುತ್ತೆ. ನಾನು ಕಣ್ಣು ಬಿಡ್ತಿಲ್ಲ ಅಂತರು. ಓಕೆ, ನಂಗೆ ಮಾಸ್ಕ್ ಎಲ್ಲ ಹಾಕಿದ್ರು, ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಮಾಸ್ಕ್ ಎಲ್ಲ ಹಾಕಿದ್ರು. ನಂಗೆ ಕಣ್ಣೇ ಬಿಟ್ಟಿಲ್ಲ. ದೇವ್ರದ್ದು ನಾಮ ಹೇಳ್ತಿದ್ದೆ ನಾನು. ನನಗೆ ಅದು ಬರ್ತೋದೆ. ಆಮೇಲೆ ನಾನು ಆಲ್ಮೋಸ್ಟ್ ನಾನು ಇಂಜೆಕ್ಷನ್ ಕೊಡಿಸ್ಕೊಬೇಕಾದ್ರೆ ಅಥವಾ ಎಲ್ಲರೂ ಹೋಗ್ಬೇಕಾದ್ರೆ ನಾನು ಇವ್ನ ಹೆಸರು ಹೇಳ್ತೀನಿ. ಅಂದರೆ ಏನೋ ಒಂಥರ ಶಕ್ತಿ. ಯಾವ ಥರ ಹೇಳ್ತಿದ್ದೆ ಹೆಸರಂದ್ರೆ? ಬೇಬಿ. ಓಕೆ, ನಂದೇ ಅಲ್ವಾ ಬೇಬಿ ಅಂತ? ನೀನೇ ಬೇಬಿ. ಸೊ ನಂಗೆ ಹತ್ರ ಹೇಳಿದ್ರೆ ಏನೋ ಒಂಥರ ಪವರ್ ಸಿಕ್ಕಂಗೆ, ಏನೋ ಒಂಥರ ಧೈರ್ಯ ಒಂಥರ. ಸೊ ಹಂಗಾಗಿ ನಾನು ಬೇಬಿ 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 ಅಂತಿದ್ದೀನಿ. ಆಮೇಲೆ ದೇವ್ರ ಹೆಸರು ಹೇಳ್ತಾ ಇದ್ದೀನಿ. ಆಮೇಲೆ ಅವಾಗೊಂದು ಕೃಷ್ಣನೊಂದು ಕಲ್ತಿದ್ದೆ, ಅದು ನಂಗೆ ಚೆನ್ನಾಗಿ ನೆನಪಿದೆ. ಅದು ಅರ್ಧ ಹೇಳ್ತಾ ಇದ್ದೀನಿ, ಮತ್ತೆ ಟೆನ್ಷನಿಗೆ ಅರ್ಧ ಮರ್ತೋಗ್ತೈತೆ ಅದು. ನೀನದು ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾಗ. ಸೊ ಇವಳು ಈಗ ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾಗ ಇವಳು ಯಾವ ಥರ ಹೇಳ್ತಿದ್ಲಲ್ಲ, ಇವಾಗ ನಂದು ಹೇಳ್ತೀನಿ. ಹೊರಗಡೆ ನಾನಿದ್ದೆ ಅಲ್ವಾ, ನಾನು ಇವಳು ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ಲಲ್ಲ, ಆವಾಗ ನಾನು ಸೀದಾ ಓಡೋದೆ ಒಂದು ರೂಮ್. ಇವಳಿಗೆ ಅಂತ ಒಂದು ಸ್ಪೆಷಲ್ ಒಂದು ರೂಮ್ ಆಲ್ರೆಡಿ ಕೊಟ್ಟಿದ್ದರು, ಏಕೆಂದರೆ ಡ್ರಿಪ್ಸ್ ಹಾಕಿದ್ರು ನೋಡಿ. ಆ ರೂಮ್ಗೆ ಹೋದೆ, ಬಾಗ್ಲಾಕಂಡೆ, ಮಂಡಿಗಾಲ ಮೇಲೆ ನೆಲದಲ್ಲಿ ಹಿಂಗೆ ಕೂತ್ಕೊಂಡೆ, ದೇವ್ರ ಹತ್ರ ಕೇಳ್ಕೊಂಡೆ. ನಾನು 2 ಅಂದ್ಕೊಂಡಿದ್ದೆ. ನಾನು ಹೆಣ್ಣು ಮಗು ಆದರೆ ನಾನು ಮೈಸೂರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ, ಪಾದಯಾತ್ರೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ತೀನಿ ಅಂತ. ಅಕಸ್ಮಾತ್ ಗಂಡು ಮಗು ಆದರೆ ಇನ್ನೊಂದು ಮಾಡ್ತೀನಿ ಅಂತ. ಅದು ಆ್ಯಕ್ಚುಲಿ ನಾನು ಎಲ್ಲೂ ಹೇಳಿಲ್ಲ, ಅದು ಇವಾಗ ಹೇಳಲ್ಲ ನಾನು, ಅದು ಆದಾಗಲೇ ಹೇಳೋದು ನಾನು. ಸೊ ಇನ್ನೊಂದು ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ ಮುಂಚೆ. ಬಟ್ಟು ಆ ದಿನ ಇವಳು ಒಳಗೆ ಇದ್ದಾಳೆ, ನಾನು ಹೊರಗಡೆ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಇಷ್ಟು. ನಾನು ಗಂಡಾಗಲಿ ಹೆಣ್ಣಾಗಲಿ ಯಾವ ಮಗು ಆದರೂ ಪರವಾಗಿಲ್ಲ, ಆರೋಗ್ಯವಾಗಿ ಹುಟ್ಟಲಿ. ಆ ಥರ ಒಂದು ಒಳ್ಳೆ ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ನಾನು ಗಂಡಾದರೆ ಇದು, ಹೆಣ್ಣಾದರೆ ಇದು ಅಂತ ಕೇಳ್ಕೊಂಡಿದ್ದಲ್ಲ, 2 ನಾನು ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ನಾನು ಅಲ್ಲಿ ಬಂದು ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನಿಂತಿದ್ದೆ. ಈಗ ಕಂಟಿನ್ಯೂ. ಡಾಕ್ಟರ್ ಬಂದ್ರು, ಆಪರೇಷನ್ ಮಾಡಿದ್ರು. ಸರಸ್ವತಿ ಆಪರೇಷನ್ ಮಾಡ್ಬೇಕಾದ್ರೆ ಅದನ್ನ ಹೇಳೋ, ನೀನು ಮಾತಾಡಿಸ್ತಿದ್ರು, ಹೇಳಿದ್ನಲ್ಲ ನಿನ್ನ ಹೆಸರೆಲ್ಲ ಹೇಳ್ತಿದ್ದೆ. ಅದೆಲ್ಲ ಆಪರೇಷನ್ ಮಾಡ್ಬೇಕಾದ್ರೆ ನಾನು ಇವಳಿಗೆ ಏನು 9 ತಿಂಗಳಿಂದ ಚೆನ್ನಾಗಿ ತಿನ್ನಿಸ್ತಿದ್ದೆ ಅಲ್ಲ ಫುಡ್ ಎಲ್ಲ, ಅದು ಚರ್ಮ ಸಕ್ಕತ್ತಾನೆ ಗಟ್ಟಿ ಆಗಿದೆ. ಏನ್ ಸರಸ್ವತಿ ಇಷ್ಟೊಂದು ಗಟ್ಟಿ ಆಗಿದೆ ಚರ್ಮ? ನಾವು ನೋಡೇ ಇಲ್ಲ ಅಂದ್ರೆ ಅವರು, ಏನು ಇಷ್ಟೊಂದು ಗಟ್ಟಿ ಇದೆ, ಇಷ್ಟೊಂದು ಹಾರ್ಡ್ ಇದೆ, ನಿಂದು ಓಪನ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರು ಅಂತ ಅವರು. ಆಯ್ತಾ, ಆಮೇಲೆ ಹೊಟ್ಟೆ ಏನೋ ಹಿಂಗ್ ಕುಯ್ದು ಅಂದ್ರೆ ಹೊಟ್ಟೆ ಹಿಂಗ್ ಕುಯ್ದು ಓಪನ್ ಮಾಡಿದ್ರು. ಅದ್ರಲ್ಲಿ ಏನ್ ಹೇಳೋದಲ್ಲೇ ಅವ್ರಿಗೆ ಗೊತ್ತಲ್ಲ, ಸಿಸರಿಯನ್. ಅದೇ ಒಟ್ಟ ಸಿಸರಿಯನ್ ಅಲ್ವಾ ಮಾಡಿರೋದು. ಸೊ ಅವಾಗ ಡಾಕ್ಟರ್ ನನಗೆ ಕೇಳ್ತಾ ಇದ್ರು, ನಿನ್ಗೆ ಯಾವ ಮಗು ಇಷ್ಟ ಸರಸ್ವತಿ ಅಂತ. ಅಂದ್ರೆ ಇದು ಕಟ್ ಮಾಡಿ ಅವ್ರಿಗೆ ನೋಡೋದ್ಮೇಲೆ ಅದು ನಂಗೆ ಹಿಂಗ್ ತೆಗೆದ್ರು. ಓಕೆ, ಪಾಪುನ ಕಟ್ ಮಾಡಿ ಹಿಂಗ್ ತೆಗೆದ್ರಲ್ಲ, ನೋಡ್ದೆ ನೀನು? ಆಗುತ್ತೆ. ನಾನು ನೋಡಿಲ್ಲ, ನಾ ಕಣ್ಣು ಮುಚ್ಕೊಂಡಿದ್ದೆ. ನಂಗೆ ವಾಯ್ಸ್ ಕೇಳ್ತು. ಸೌಂಡ್ ಕೇಳ್ತಿದ್ದ? ಸೌಂಡ್ ಯಾವ ತರ ಇತ್ತು? ಪಾಪ ಅಳ್ತಿತ್ತು ಅಂತ ಹೇಳ್ತಿತ್ತು. ಖುಷಿ ಆಯ್ತು, ಅದು ಬಂದ ತಕ್ಷಣ ನನಗೆ ಒಂಥರ ಖುಷಿ ಆಯ್ತು. ಆಮೇಲೆ ಡಾಕ್ಟರ್ ಯಾವ ಪಾಪ ಇಷ್ಟ ಸರಸ್ವತಿ ಅಂತ ಕೇಳಿದ್ರು. ಅವಾಗ ನಾನು ಇದ್ದವಳು, ನನಗೆ ಗಂಡು ಮಗು, ನನ್ನ ಗಂಡಂಗೆ ಹೆಣ್ಮಗು ಕಂಡ್ರೆ ಸಖತ್ ಇಷ್ಟ ಅಂದೆ. ಬಿಡು ನಿನ್ ಗಂಡ ಖುಷಿ ಆಗ್ತಾರೆ ಹೆಣ್ಮಗು ಆಯ್ತು ಅಂತ ಅಂದ್ರು. ಹೌದಾ, ಸರಿ ಬಿಡಿ ಆಯ್ತು. ಬಟ್ ಇವಳಿಗೆ ಆಕ್ಚುಲಿ ಬೇಜಾರಾಗಿಲ್ಲ, ಯಾಕಂದ್ರೆ ಇವಳಿಗೆ ಗಂಡು ಮಗು ಆಗ್ಬೇಕಂತ ಆಸೆ ಇತ್ತು, ನನಗೆ ಹೆಣ್ಮಗು ಆಗ್ಬೇಕಂತ ಆಸೆ ಇತ್ತು. ಇವಳಿಗೆ ಯಾಕೆ ಗೊತ್ತಾ ಬೇಜಾರಾಗಿಲ್ಲ, ನಾನ್ ಖುಷಿ ಆದೆ ಅಂತ. ಖುಷಿ ಆಗ್ತಾರಲ್ಲ ಅಂತ ಬೇಜಾರಾಗಿಲ್ಲ. ಆದ್ರೆ ನಿಜ ಹೇಳ್ತೀನಿ, ಆ ಮಗು ತಂದು ನಾನು ಮುಂದೆ ಹಿಂಗೆ ಇಟ್ರು ನೋಡ, ಅವಾಗ ಮುಖ ನೋಡ್ದೆ ನನ್ನಲ್ಲ. ನಾನು ನಿಜ ಹೇಳ್ತೀನಿ, ನಂಗೆ ಆ ಗಂಡು ಮಗು ಈಗಲೂ ಇದೆ. ಗಂಡು ಮಗು ಮರ್ತೋಯ್ತು ನನಗೆ ಬರೀ ಮಗು ಅಷ್ಟೇ, ಹೆಣ್ಮಗುನ ಮಗು, ಒಟ್ಟು ಮಗು ಅಂತ ಖುಷಿ ಆಯ್ತು. ಸೊ ಇದಾಯ್ತಲ್ಲ. ಸೊ ಆ್ಯಕ್ಚುಲಿ ಏನಾಯ್ತು,
ಹೆಣ್ಮಗು ಅಂತ ಗೊತ್ತಾಯ್ತು ನನಗೆ. ಇನ್ನೂ ಹೇಳ್ತಿಲ್ಲ, ಬೇಗ ಮುಗ್ಸ್ಬಿಟ್ಟು. ಇವ್ರ ಅಕ್ಕ ಎಲ್ಲ ನಿಂತಿದ್ದಾರೆ. ವಿಶಾಲಾಕ್ಷಿ ಡಾಕ್ಟರ್ ಮೇಡಮ್ ಅವ್ರ ಮಗಳು ಇದರಲ್ಲಿ, ಅವರು ಹಿಂಗೆ ನಿಂತ್ಕೊಂಡಿದ್ರು. ಹಿಂಗೇನೋ ಅಂದರು ಡೆಲಿವರಿ ಆಯಿತು ಅಂತ. ಯಾವುದು ಅಂತ ಇವ್ರ ಅಕ್ಕ ಕೇಳ್ತಿದ್ದಾರೆ, ಅವ್ರು ಹೇಳ್ತಾ ಇಲ್ಲ. ಇನ್ನೊಬ್ರು ನರ್ಸ್ಗಳು ಯಾವುದು ಅಂತ ಅವ್ರ ಅಕ್ಕ ಅವ್ರ ಮಗನ ನಿಲ್ಸಿ ತೋರಿಸ್ತಾರೆ ಹಿಂಗ ಅಂತ. ಇಲ್ಲ ಅಂದರು. ಹಿಂಗಂತ ಅವಳನ್ನೇ ತೋರಿಸ್ಕೊಂಡ್ರು, ಹೂ ಅಂದರು ಹೆಣ್ಣು ಮಗು ಅಂತ. ಅವಾಗ ಗೊತ್ತಾಯ್ತು ಅವ್ರಗಳಿಗೆ. ನನ್ನನ್ನು ಕರೆದ್ರು ಒಳಗೆ ಕರೆದ್ರು. ಭಯ ಆಯಿತು ಬೇಬಿ ನನಗೆ. ಆ್ಯಕ್ಚುಲಿ ಪಾಪು ಆದ ತಕ್ಷಣ ಹೊರಗಡೆ ತಗೊಂತಾನೆ ಪಾಪುನ ಕೊಡೋದು. ನಾನು ಒಬ್ಬನ ಒಳಗಡೆ ಕರೆದ್ರು, ಬನ್ನಿ ಅಂದರು. ನಂಗೆ ಆವಾಗಲೇ ಅಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹತ್ತಿಲ್ಲ ನಾನು. ಯಾವಾಗ ಅತ್ತೆ ಅಂತಲೂ ಹೇಳ್ತೀನಿ ನಾನು. ಒಳಗಡೆ ಕರೆದ್ರು, ಹೋಗ್ತಾಯಿದ್ದು, ಬನ್ನಿ ಅಲ್ಲಿಗೆ ಸ್ವಲ್ಪ ಬನ್ನಿ ಅಂತಂದರು. ಇವಳು ಎಲ್ಲಿದ್ದಾಳೆ, ಅಲ್ಲಿ ಆಪ್ರೇಷನ್ ಆಗ್ತಿದೆ ಅಂತ. ನಾನು ಹಿಂಗೆ ನೋಡಿದೆ, ಹೊಟ್ಟೆ ಹೊಲಿತಾ ಇದ್ರು. ನನಗೆ ಭಯ ಆಯಿತು. ಇವಳ ಕೈ ಹಿಂಗಿದೆ ಎಲ್ವಾ, ಹಿಂಗೆ ತಾನೇ ಇಟ್ಟಿದ್ದು ನಿನ್ನ ಕೈನ, ಹಿಂಗೆ ಇಟ್ಟಿದ್ರು. ಇವಳು ಕೈನ ಹಿಂಗೆ ಓಪನ್ ಮಾಡಿ ಇಟ್ಟಿದ್ರು, ಮಲಗಿಸಿದ್ರು. ಭಯ ಸ್ಟಾರ್ಟ್ ಆಯಿತು ನನಗೆ. ಬಂದರು, ಇಲ್ಲಿ ನಿಮ್ಮ ಮಗು ಅಂತ ಅಂದರು. ಹಿಂಗೆ ನೋಡಿದೆ, ಅಳ್ತಾ ಇತ್ತು. ಅವಾಗ ಅವರಿದ್ದವರು ಡಾಕ್ಟ್ರ್ ಇದ್ದವರು ಹೇಳಿದ್ರು, ಪಾಪು ಅಳ್ತಿದ್ದೆ, ಬಟ್ ಹೊರಗಡೆ ಕೊಡಲ್ಲ ನಾನು, NICUಗೆ ಹಾಕಬೇಕು, ವೀಕ್ ಇದೆ, ಉಸಿರಾಟ ತೊಂದ್ರೆನ ಏನೋ ಹೇಳಿದ್ರು. ನಂಗೆ ಅದು ಈಗ ಅಷ್ಟು ನೆನಪಾಗ್ತಿಲ್ಲ. ಆ ಟೈಮಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ, ಪ್ರಾಬ್ಲಮ್ ಇದೆ, ನಾವು NICUಗೆ ಇಮಿಡಿಯೇಟಾಗಿ ಸೇರಿಸ್ಬೇಕು ಅಂತ ಹೇಳಿದ್ರು. ನಂಗೆ ಭಯ ಸ್ಟಾರ್ಟ್ ಆಯಿತು. ಸರ್ ಏನು ಹೇಳ್ತಿದ್ದೀರಾ ಹಂಗೆ ಕೇಳಿದೆ. ಪಾಪುಗೆ ಏನು ಇಲ್ಲ ಪ್ರಾಬ್ಲಮ್ ಅಂತ ಏನಿಲ್ಲ, ಹೇಳೋಕ್ಕಾಗಲ್ಲ, ನೋಡಬೇಕು, ನಾವಲ್ಲಿ ಇಡಬೇಕು ಪಾಪುನ ಅಂತಂದರು. ಸರಿ ಅಂತ ಹೊರಗಡೆ ಬಂದು ನಗಾಡ್ಕೊಂಡೆ ಹೇಳಿದೆ, ಹೆಣ್ಮಗು ಅಂತ ಮನೆಯವರು ಎಲ್ರಿಗೂ ಹೇಳಿದೆ. ಎಲ್ಲರೂ ಖುಷಿಯಾದ್ರು. ಹೆಣ್ಮಗು ಅಂದೆ ನಮ್ಮಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು, ಗೊಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ನಿಜ ಹೇಳ್ಬೇಕಂದ್ರೆ ನಂಗೆ ಗಂಡ್ಮಗು ಇಷ್ಟ ಆಯ್ತು, ಇವನಿಗೆ ಹೆಣ್ಮಗು ಇಷ್ಟ ಆಯ್ತು. ಆಕ್ಚುಲಿ ನಮ್ಮ ಮಾವಗೂ ಗಂಡು ಮಗುನೇ ಇದ್ದಿತ್ತು. ಅರೆ ನನ್ನ ಚಿನ್ನಿಗೆ ಅಂದ್ರೆ ನನ್ನ ನಾದ್ನಿಗೆ ಮಾತ್ರ ಹೆಣ್ಮಗು ಸಕ್ಕತ್ ಇಷ್ಟ ಆಯ್ತು. ಅವಳೇ ನಿಮಗೆ ಹೆಣ್ಮಗು ಆಯ್ತಾ. ಇನ್ನೊಂದು ಏನು ಅಂತಂದ್ರೆ, ಇವಳು ಕುತ್ತಿಗೆ ಎಲ್ಲ ಕಪ್ಪಾಗಿತ್ತು. ಪ್ರತಿಯೊಬ್ರು ನೋಡಿದವರು 100ಗೆ 200% ನಿಮ್ ಗಂಡು ಮಗುನೇ ಆಗತ್ತೆ. ಇನ್ ಯಾರೇ ಆ ಥರ ಹೇಳಿದ್ರು ನಂಬಕ್ ಹೋಗ್ಬೇಡಿ. ಅದು ದೇವರ ಲಿಖಿತ ಆಗಿರ್ಬೋದು ಇಲ್ವಾ, ಅದು ಒಳಗೆ ಏನಿದೆ ಅಷ್ಟೇ ಗೊತ್ತಿರುತ್ತೆ ಹೊತ್ತು. ಈ ಕಲರ್ ಚೇಂಜು ಅದೆಲ್ಲ ನಂಬಕ್ ಹೋಗ್ಬೇಡಿ ಆಯ್ತಾ. ಅದಾದ್ಮೇಲೆ ಏನಾಯ್ತು, ಪಾಪುನ ಹೊರಗಡೆಯಿಂದ ತಾವನ್ ಕೊಟ್ಟಿಲ್ಲ. ಒಬ್ರು ನರ್ಸ್ ಇದ್ದವರು ಪಾಪು ಇವಳ ಪಕ್ಕದಲ್ಲಿ ಒಂದು ಫೋಟೋ ಇತ್ತಲ್ಲ, ಪಾಪು ಫೋಟೋ ತೆಗ್ದು ಆ ಫೋಟೋನ ಹೊರಗಡೆ ತಗೊಂಡು ತೋರಿಸಿದ್ರು. ನಾನು ಅವಾಗ ಇವಳನ್ನ ನೋಡ್ದಲ್ಲ, ಆಗ ಒಂದು ಸೆಕೆಂಡ್ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾವ ಜೋರಾಗಿ ಹತ್ತಿದ್ ನಾನು, ಯಾವ ಜೋರಾಗಿ ಅತ್ತೆ ಅಂದರೆ ಎಲ್ಲರೂ ಸಮಾಧಾನ ಮಾಡಾಕಿದ್ರು ನನಗೆ. ಮಗು ಥರ ಅತ್ತೆ ನಾನು. ಅದಾದಮೇಲೆ ಒಳಗಡೆ ಕರ್ಕೊಬಂದರು. ವಿಶಾಲಾಕ್ಷಿ ಮೇಡಮ್ ಹೂವು ಗುಚ್ಚೆ ಕೊಟ್ಟು ಪಾಪನ ನನ್ನ ಕೈ ಕೊಟ್ಟರು. ಆಗ ನಾನು ಹಿಂಗೆ ಕ್ಯಾಮ್ರಾ ನೋಡ್ಕೊಂಡು ಇವಳ ನನ್ನ ತಂಗಿ ಇಟ್ಕೊಂಡಿದ್ಲು ಮೊಬೈಲು. ಇಲ್ಲಿ ಮಹಾಲಕ್ಷ್ಮಿ ಉಟ್ಬಿಟ್ಲು ಅಂತ ಅಂದಿದ್ದೀನಿ. ನಮ್ಮ ತಂಗಿ ಅಳ್ತಾವಳೆ. ಏನಕ್ಕೆ ನನ್ನ ತಂಗಿ ಅಳ್ತಿದ್ದಾಳೆ ಅಂದರೆ, ಪಾಪುನ ಇವಾಗ NICUಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆಮೇಲೆ ಹೊರಗಡೆ ಕರ್ಕೊಂಡು ಪಾಪುನೆಲ್ಲ ನೋಡಿದ್ರು. ಇವರಮ್ಮ ನಮ್ಮಪ್ಪ ಎಲ್ಲ ನೋಡಿದ್ರು. ನಮ್ಮಮ್ಮನ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಪಾಪುನ NICUಗೆ ಕರ್ಕೊಂಡು ಹೋದ್ರು. ನಮ್ಮಮ್ಮನೇ ಕರ್ಕೊಂಡು ಹೋದ್ರು. ಆ್ಯಕ್ಚುಲಿ ಪಾಪು ನಮ್ಮಮ್ಮನೇ ನೋಡಿರೋದು ಫಸ್ಟ್ ಅನ್ಕೊಂತೀನಿ. ಯಾಕಂದ್ರೆ ನಾನು ನೋಡಿದಾಗಲೂ ಪಾಪು ಕಣ್ಣು ಬಿಟ್ಟಿರಲಿಲ್ಲ ಅನ್ಕೊಂತೀನಿ. ಬೇಬಿ ನನ್ನನ್ನು ನೋಡ್ತಾ ಇಲ್ವಾ ನಂಗೆ ಅಷ್ಟು ನೆನಪಿಲ್ಲ. ಪಾಪುನ ಆಕ್ಚುಲಿ ಯಾರು ನೋಡ್ದ ಬಟ್ ಫಸ್ಟ್ ನೋಡಿರೋದು ಇವನೇ ಪಾಪುನ. ಫಸ್ಟ್ ಇವನೇ ಅನ್ಕೋತೀನಿ. ನನಗೆ ಸೆಕೆಂಡ್ ತೋರಿಸಿದ್ದು ಅನ್ಸುತ್ತೆ. ಅವ್ರು ಹಂಗೆ ಹೇಳಿದ್ದು. ಏನಕ್ಕೆ ಅಂತಂದ್ರೆ, ನನ್ನ ಫಸ್ಟ್ ನೋಡಿದ್ದೆ ನಾನು ಪಾಪುನ, ಇವಳಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನನಗೆ ಬಟ್ಟೆ ಸುತ್ತ ಆದ್ಮೇಲೆ ತೋರಿಸಿರೋದು. ಆ ಬಟ್ಟೆಯಲ್ಲೇ ತಗೊಂಡೋಗಿದ್ದು ಹೊರಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಂಗೆ ಫಸ್ಟ್ ತೋರಿಸಿರ್ತಾರೆ ಅನ್ಕೊಂತೀನಿ. ಯಾಕಂದ್ರೆ ಕ್ಲೀನ್ ಎಲ್ಲ ಮಾಡೋದು ಫಸ್ಟ್ ಆಲ್ರೆಡಿ ಒಂದು ಬಟ್ಟೆ ಸುತ್ತೆ ನಂಗೆ ತೋರಿಸ್ತಾರೆ. ಇವಾಗ ಹೇಳ್ತೀನಿ ಕೇಳು. ಆಮೇಲೆ ಒಳಗೆ ಕರ್ಕೊಂಡು ಆದ್ಮೇಲೆ ಬಟ್ಟೆ ಎಲ್ಲ ತೆಗೆದು ಒಳಗೆ ಏನೋ ಗೊತ್ತಿಲ್ಲ, ಒಟ್ಟಿಲ್ಲ ನನಗೆ ಅವರೇ ಹೇಳಿದಂಗೆ ನೀವೇ ಫಸ್ಟ್ ನೋಡ್ತಾ ಇರೋದು ಅಂತ ಹೇಳಿದ್ರು. ಅವ್ರ ಮಗಳೇ ನಂಗೆ ಗೊತ್ತಿಲ್ಲ. ಆಯ್ತು ಸರಿ ಬಿಟ್ಟು ಇದಕ್ಕೆ ಯಾಕೆ ಈಗ ವಾದ. ಸೊ ಪಾಪುನ ನಮ್ಮಮ್ಮ ಕರ್ಕೊಂಡೋದ್ರು. ಪಾಪು ನಮ್ಮಮ್ಮ ಹೇಳ್ತಾರೆ ಪಿಟ್ಟು ಹಿಂಗೆ ನೋಡ್ತಿತ್ತಂತೆ, ಹಿಂಗೆ ನೋಡ್ತಿತ್ತಂತೆ ನಮ್ಮಮ್ಮ ಅದನ್ನೇ ಹೇಳ್ತಾರೆ, ಈಗಲೂ ಹೇಳ್ತಾರೆ ಅದನ್ನು. ಕರ್ಕೊಂಡೋಗಿ NICUಲಿ ಬಿಟ್ಟರು. ಇವಳು ಹೊರಗಡೆ ಬಂದು ನಾನೊಂದು ಹಿಂಗೆ ಮುತ್ಕೊಟ್ಟೆ. ಇವಳು ಹಿಂಗೆಲ್ಲ ಅಂದ್ಲು. ವಾರ್ಡಿಗೆ ಕರ್ಕೊಂಡೋಗಿ ಬಿಟ್ಟರು. ನೆಕ್ಸ್ಟ್ ಡೇ ಪಾಪು ಡೆಲಿವರಿ ಆಗಿತ್ತಾನೆ. ಇದು ಪ್ರೆಗ್ನೆನ್ಸಿ ಅಂದರೆ ಪಾಪು ನಿನ್ನ ಹತ್ರ ಬರೋ ತನಕ ಒಂದು ಹೇಳ್ತೀನಿ ಅಷ್ಟೇ. ಸೊ ಆ ದಿನ ರಾತ್ರಿ ನಾನು ಗೌರ್ಮೆಂಟ್ ಆಸ್ಪತ್ರೆ, NICUಗೆ ಇಟ್ಟಿದ್ದು ಗೌರ್ಮೆಂಟ್ ಆಸ್ಪತ್ರೆ, ಇವಳು ಡೆಲಿವರಿ ಆಗಿದ್ದು ಮಿಷನ್ ಆಸ್ಪತ್ರೆ. ಸೊ ಏನಾಯಿತು, 2 ಕಡೆನೂ ಓಡಾಡ್ತಿದ್ದೆ. ರಾತ್ರಿ 12 ಗಂಟೆಗೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಸೈನ್ ಹಾಕ್ತಿದ್ದೆ. ಅಪ್ಪ ಅಲ್ವಾ ನಾನು. ಸೊ ಸೈನ್ ಹಾಕೋದು ಎಲ್ಲ ಮಾಡೋದು. ಪಾಪುನೆಲ್ಲ ಹೋಗಿ ನೋಡುವೆ. ಅಲ್ಲಿದ್ದೊಬ್ರು ನರ್ಸು ಪರಿಚಯ ಇದ್ರು. ಅವರೆಲ್ಲ ಈಗೆಲ್ಲ ಮುಟ್ಟೆಲ್ಲ ನೋಡೋರು. ಪಾಪು ಚೆನ್ನಾಗಿದೆ, ಬರದೇ ಬಿಡ್ರಿ ನಾಳೆ ಅನ್ನೋರು. ಅಯ್ಯೋ ಖುಷಿಯಾಗೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಫೋನ್ ಬಂತು ಆಸ್ಪತ್ರೆಯಿಂದ, NICUಯಿಂದ ಬನ್ನಿ. ಎಲ್ಲ ಡಾಕ್ಟ್ರೆಲ್ಲ ನೋಡ್ರು. ನಿಮ್ಮ ಮಗಳು ಗಟ್ಟಿ ಇದ್ದಾಳೆ,
ಇವತ್ತು ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂದ್ರು. ಅಯ್ಯೋ ನಿಜ ಇನ್ನೊಂದು ಏನ್ ಗೊತ್ತಾ, ಹೇಳ್ಬೇಕಂದ್ರೆ ಪಾಪು ಹುಟ್ಟಿದಕ್ಕೆ ಇವ್ರ ಫ್ಯಾಮಿಲಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸ್ವೀಟ್ ಕೇಳ್ತಾ ಇರೋದು. ನಾನು ಯಾರಿಗೂ ಸ್ವೀಟ್ ಆಗಿ ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ. ಮಗು ಪಾಪು ಯಾವಾಗ ತಾಯಿನ ಬಂದು ಸೇರತ್ತೆ ಅವಾಗಲೇ ನಾನು ಸ್ವೀಟ್ ಕೊಡ್ತೀನಿ ಅಂತ ಅಂದಿದ್ದೆ. ಹೇಳಿದ್ದೆ. ಸೊ ಇವ್ನು ನನ್ನ ಹತ್ರ ಬಂದಾಗಲೇ ಸ್ವೀಟು ತಗೊಬಂದಿದ್ದು. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಆಕ್ಚುಲಿ ನನ್ನ ಮಗು ಹುಟ್ಟಿದ್ಲಲ್ಲ, ನನ್ನ ಮಗು ಅಲ್ಲಿತ್ತು, ನನ್ನ ಮಗಳು ಅಲ್ಲಿದ್ದು, ನಮ್ಮ ಅತ್ತೆ ನನ್ನ ಜೊತೆನೇ ಇದ್ದಿದ್ದು, ನಮ್ಮ ಮಾವ ಮತ್ತೆ ಅಲ್ಲಿದ್ರು, ಇವ್ನು ಅಲ್ಲಿ ಇಲ್ಲಿ ಹೋಗಿ ಬರ್ತಿದ್ದ. ಅರೆ ಒಂದು ಜಾಸ್ತಿ ನನ್ನ ಜೊತೆನೇ ಇರ್ತಿದ್ದ. ನನ್ಗೆ ಬೇಜಾರಾಗುತ್ತೆ, ಎಲ್ಲಿ ನಾನ್ ಬೇಜಾರ್ ಮಾಡ್ಕೊಂತ ಅಂತ ಹೇಳ್ಬ ಡೆಲಿವರಿ ಟೈಮಲ್ಲಿ ಒಂಥರ ಇರುತ್ತೆ ಮೈಂಡ್ ಆಕ್ಚುಲಿ. ಅಂದ್ರೆ ಇವಾಗ ಎಲ್ರು ಮನೆಗೆ ಹೋಗಿಲ್ಲ ನಾನು. ಪ್ರೆಗ್ನೆಂಟ್ ಆದಾಗ ಎಲ್ರು ನನ್ನನ್ನೇ ನೋಡ್ತಿರ್ತಾರೆ ಚೆನ್ನಾಗಿ. ಮಗು ತಕ್ಷಣ ಎಲ್ಲ ಮಗುಗೆ ಹೋಗ್ಬಿಡ್ತಾರೆ, ನಮ್ಮನ್ನ ಬಿಟ್ಬಿಡ್ತಾರೆ. ಕೂದೇ ಇರುತ್ತೆ. ಸೊ ಇವನ್ ಮಾತ್ರ ನನಗೆ ಬೇಜಾರಾಗಬಾರ್ದು ಅಂತ ನನ್ನನ್ನೇ ನೋಡ್ಕೊಂತಿದ್ದ, ನನ್ನ ಜೊತೆನೇ ಇರ್ತಿದ್ದ, ನಮ್ಮ ಹತ್ತಿರ ನನ್ನ ಜೊತೆನೇ ಇದ್ದಿದ್ದು. ಸೊ ಪಾಪು NICU ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡೆಲಿವರಿ ಇದು ಮಾಡಿದ್ರು. ಪಾಪುನ ಕರ್ಕೊಂಡು 7 ಕಡೆ ಬಂದು ಸೇರ್ಸಿದ್ರು. ನಾನು ಕೊಟ್ಟಿದ ತಕ್ಷಣ ಒಂದು 10 ಬೆರಳು ಕರೆಕ್ಟಾಗಿದ್ಯಾ, 10 ಬೆರಳು ಕರೆಕ್ಟಾಗಿ. ಓಕೆನಾ, ಇದು ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಇಷ್ಟು ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಯಾವತ್ತಾದ್ರೂ ನಿಮಗೇನಾದ್ರೂ ಪ್ರೆಗ್ನೆನ್ಸಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಆ ಜರ್ನಿ ಬೇಕಾ, ನಮ್ಮ ಪಾಪುನ ಯಾವ ಥರ ನೋಡ್ಕೊಳ್ತಾ ಇದ್ವಿ, ಫಸ್ಟು ಪಾಪು ಉಟ್ಮೇಲೆ ಮನೆಗೆ ಕರ್ಕೊಂಡ್ಮೇಲೆ ಏನೆಲ್ಲ ಆಯಿತು, ಯಾವ ಥರ ನೋಡ್ಕೊಳ್ತಿದ್ವಿ ಪಾಪುನ, ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ. ನೀವು ಕಮೆಂಟ್ ಮಾಡಿ, ಬೇಕಾ ಬೇಡ ಅಂತ ನೀವು ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮ ಹೇಳಲ್ವಾ, ಅಮ್ಮ ನೋಡ್ಕೊಂತಾರೆ ನನ್ನನ್ನ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ನನ್ನ ಮಗಳು ನಮ್ಮ ಪ್ರೀತಿಯಿಂದ ನೋಡ್ಕೊಂತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ನಂಗೆ ನಿಜವಾಗ್ಲೂ ನಮ್ಮ ಅತ್ತೆ ಇದಾರಲ್ಲ, ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ನೋಡ್ಕೊತಿದ್ರು. ನಾನು ಡೆಲಿವರಿ ಆದಾಗಲೂ ಕೂಡ ನನಗೆ ಬೇಜಾರಾಗಬಾರ್ದು ಅಂತ ನನ್ನ ಜೊತೆನೇ ಇದ್ದು, ನಾನೇನಾದ್ರು ಒಂದು ಸಡನ್ ಆಗಿ ಒಂದೊಂದ್ಸಲ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಅಂದ್ರೆ ಹಾಲೆಲ್ಲ ಕುಡಿಸ್ತಿರ್ತೀವಿ, ಸಿಟ್ಟು ಬರ್ದಲ್ಲ. ಅವಾಗ ಏನಾರು ಒಂದು ಸ್ವಲ್ಪ ರೇಗಿದ್ರು ಅಷ್ಟೇ, ಪಾಪ ಅವ್ರು ಏನೂ ಹೇಳ್ತಾ ಇರ್ಲಿಲ್ಲ. ಸುಮ್ಮನೆ ನೀವು ಅಂತಿದೆ, ಬಟ್ ಆತರ ಎಲ್ಲ ಬೈಯಲ್ಲ. ಸುಮ್ಮನೆ ನೀವು ಅಂತ ಸಿಟ್ಟು. ಏನಕ್ಕಂದ್ರೆ ಒಂದೊಂದ್ಸಲ ಇವಾಗ ತಾನೇ ಹಾಲು ಕುಡಿಸಿರ್ತೀವಿ, ಕುಡಿಸು ಅಂದ್ರೆ ಏನಂತ ಹೇಳೋದು. ಅವಾಗ ಒಂದ್ಸಲ ಸಿಟ್ಟು ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಿಜವಾಗ್ಲೂ ಎಲ್ರಿಗೂ ಸಿಟ್ಟು ಬರುತ್ತೆ. ಡಾಕ್ಟ್ರೇ ಹೇಳ್ತಾರೆ ಮೈಂಡ್ ಬೇರೆ ಥರ ಇರುತ್ತೆ ಅಂತ. ಸೊ ಅವಾಗೆಲ್ಲ ಸ್ವಲ್ಪ ಇದು ಮಾಡ್ತಿದ್ದೆ. ಅಂತೂ ಹೇಳುವ ಅಂದ್ರೆ ತಾಯಿ ಥರ ಅವ್ರು ಹೇಳುವ, ಇನ್ನೊಂದು ತಾಯಿ ಅಂತ ಅನ್ಕೊಳ್ಳಿ, ಆ ಥರನ ನಾನು ನೋಡ್ಕೊಂಡಿದ್ರೆ. ನಮ್ಮ ಅಮ್ಮ ನೋಡ್ಬಿಟ್ರು ಅಯ್ಯೋ ಸೊಸೆ ಅಂತಾರೆ. ಈಗ ಆಮೇಲೆ ಇನ್ನೊಂದು ಹೇಳ್ತೀವಿ ಆಕ್ಚುಲಿ, ನಾನು ಇದನ್ನೆಲ್ಲ ನಮ್ಮ ಮತ್ತೆದು ನಾನು ಆಕ್ಚುಲಿ ಹೇಳಕ್ ಹೋಗಲ್ಲ, ನಮ್ಮ ಮತ್ತೆ ಹತ್ರ ಹೇಳಲ್ಲ, ಇಲ್ಲೇ ಹೇಳ್ತಿದ್ದೀನಿ ಅಷ್ಟೇ. ನನ್ನ ನಾದ್ನಿದ್ದು ಅಷ್ಟೇ. ಆಕ್ಚುಲಿ ನಾನು ಹೇಳ್ತೀನಿ, ಇವ್ನಿಗೆ ಇವ್ನು ಒಪ್ಕೊಳ್ಳಲ್ಲ. ನನ್ನ ಮಗಳ ಥರಾನೇ ಅವಳು, ನಿಜ ಹೇಳ್ತೀನಿ, ನನ್ನ ಮಗಳ ಥರನೇ, ನನ್ನ ಮಗನ ಥರ ಅಂತ. ನಮ್ಮ ಅಕ್ಕನ ಮಗನ ಒಬ್ಬನ ಹೇಳ್ತೀನಿ, ಭವಿಷ್ ಅಂತ. ಏನಕ್ಕೆ ನಾನು ಎರಡನೇ ಮಗ ಪಾಪ ಮಾಡಿ ಅವನು ಹುಟ್ಟಾಗಿದ್ದ ನಾನೇ ಅವನು ನೋಡ್ಕೊಂಡಿರೋದು. ಅವ್ನು ಹುಟ್ಟಾಗಿದ್ದ, ಅವ್ನು ಎರಡನೇ ಹುಟ್ಟೋದಕ್ಕೆ ನಾನು ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಸೊ ಫಸ್ಟ್ನೇ ಮಗ ನನ್ನ ಭವಿಷ್ ಅಂತ ಹೇಳ್ತೀನಿ. ಅವ್ನು ನನ್ನ ಮಗನ ಥರ ಹೆಂಗೆ, ನನ್ನ ಚಿನ್ನಿನೂ ನನ್ನ ಮಗಳ ಥರಾನೇ ಅಂತ ಅನ್ಕೊಳ್ಳಿ. ಸೊ ಅವಳು ಅಷ್ಟೇ ನನ್ನನ್ನ ಆಕ್ಚುಲಿ ತಾಯಿ ತರ ಗೊಂಬೆ ದೊಡ್ಡವಳಾಗ್ಲಿ ಹೇಳ್ತೀನಿ ನಿಂಗೆ. ಅದೇ ಪ್ರೀತಿ ಬರಕ್ ಮುಂಚೆ ಅವ್ ನನ್ನ ಮಗ ಇವ್ ನನ್ನ ಮಗ್ಳು ಅನ್ಕೊ ಓಡಾಡ್ತಿಲ್ಲ ಗೊಂಬೆ. ನಿನ್ನನ್ನು ಒಬ್ನೇ ಒಬ್ಳೆ ನನ್ನ ಮಗಳು ಅಂತ ಹೇಳಿ ನಾನು ಒಬ್ನೇ. ಸೊ ನನ್ನನ್ನು ಅಷ್ಟೇ ನನ್ನ ಮಗಳ ತರ, ಬಟ್ ಅವಳೇ ನನ್ನ ತಾಯಿ ತರ. ಪ್ರೆಗ್ನೆನ್ಸಿ ಆಗಿರೋದು, ಡೆಲಿವರಿ ಆಗಿರೋದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳಲ್ಲ, ಏನಕ್ಕಂದ್ರೆ ನಮ್ಮ ಅಪ್ಪನೂ ಅಷ್ಟೇ ಇವಳಿಗೆ ಕೇಳೋರು ಏನಾರು ಬೇಕಾರವ. ನಮ್ಮ ಮಾವನ ಚೆನ್ನಾಗಿ ಏನಾರು ಬೇಕು ಅಂದ್ರೆ ತಂದ್ಕೊಡ್ತಿದ್ರು. ಆಮೇಲೆ ನನಗೆ ಸಖತ್ ಕಾಮಿಡಿ ಮಾಡ್ತಿದ್ರು. ಮತ್ತೆ ನನ್ನ ಜೊತೆ ಇವ್ನ ಇರ್ಲಿಲ್ಲ, ಎಲ್ಲ ಪ್ರಮೋಷನ್ ಅಂತ ಹೋದ್ರೆ ವಾಕಿಂಗ್ ನಮ್ಮ ಇನ್ನೊಂದು ಏನು ಅಂತ. ಹೌದು, ನಮ್ಮ ಅಪ್ಪ ವಾಕಿಂಗ್ ಮಾಡ್ಸೋರು ಸಂಜೆ ಹೊತ್ತು. ನಮ್ಮ ಅಪ್ಪನ ಹಳೆ ಸ್ಟೋರಿ ಎಲ್ಲ ಹೇಳೋರಂತೆ ಕಾಮಿಡಿಯಾಗಿ. ಬಟ್ ಇನ್ನೊಂದೇನು ಅಂದ್ರೆ ಇವಳು ಜಾಸ್ತಿ ನಗಾಡ್ತಿದ್ದು ನಮ್ಮ ಅಪ್ಪನ ಕಾಮಿಡಿಗೆ. ಇವಾಗ್ಲೂ ಅಷ್ಟೇನೆ. ಇವಾಗ ನಾನು ಯಾವ್ದಾದ್ರು ಜಾಸ್ತಿ ನಗಾಡ್ತೀನಿ ಅಂತ ಅಂದ್ರೆ ಒಂದು ಚಿನ್ನಿ ಜೊತೆ ಆಗಿರುತ್ತೆ, ಅದು ಬಿಟ್ರೆ ನಮ್ಮ ಮಾವನ ಜೊತೆ ಜಾಸ್ತಿ ನಗಾಡೋದು. ಅತ್ತೆ ಜೊತೆ ಎಲ್ಲ ಅಷ್ಟು ನಗಾಡಲ್ಲ, ಮಾಮೂಲಾಗಿ ಮಾತಾಡ್ತೀವಿ, ನಾರ್ಮಲ್ ಆಗಿರ್ತೀವಿ. ಬಟ್ ನಗಾಡೋದು ಕಾಮಿಡಿ ನಮ್ಮ ಅತ್ತೆ ಜೊತೆನೆ, ಅದು ಬಿಟ್ರೆ ಚಿನ್ನಿ ಜೊತೆನೆ. ಓಕೆ, ಸೊ ನೋಡೋದ್ರಲ್ಲ ಆಕ್ಚುಲಿ ಇದು ವ್ಲಾಗ್ ಆಗಿತ್ತು. ಪ್ರೆಗ್ನೆನ್ಸಿ ಜರ್ನಿ ಕೇಳ್ತಿದ್ದಾರಲ್ಲ ತುಂಬಾ ಜನ, ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದ್ವಿ. ಇದು ನಮ್ಮ ಇದು ಇವಳ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಒಟ್ಲಲ್ಲಿ ಬೇಬಿ ನಿಂಗೆ ಖುಷಿ, ಒಟ್ಲಲ್ಲಿ ನಾನು ಸುಮ್ಮನೆ ಇದು ವಿಡಿಯೋ ಮುಂದೆನೇ ಕೇಳ್ತಾ ಇದ್ದೀನಿ, ಯಾವತ್ತೂ ಕೇಳಿಲ್ಲ. ನಿಂಗೆ ಪ್ರೆಗ್ನೆನ್ಸಿ ಜರ್ನಿ ಖುಷಿ ಇತ್ತ? ಏನಾದ್ರು ನಮ್ಮ ಮೇಲೆ ಏನಾರು ಬೇಜಾರು ಆ ಥರ ಇರುತ್ತೆ? ಹೇಳಲ್ವಾ, ನಾನು ಒಂದು ಸೆಕೆಂಡ್ ಯಾವುದೋ ಒಂದು ವಿಷಯ ಕತ್ತೆ ಅಂತ ನಂಗೆ ನೆನಪಿದೆ ಚೆನ್ನಾಗಿ. ಯಾವಾಗಲೂ ಒಂದ್ಸಲ ಒಂದು ರೇಗಿದ್ದ ಪ್ರೆಗ್ನೆಂಟ್ ಅಲ್ಲಿದ್ದಾಗ. ಅವಾಗ ಒಂದ್ಸಲ ಹತ್ತಿದ್ದೆ, ನಮ್ಮ ಮನೇಲಿದ್ದಾಗ ಹತ್ತಿದ್ದೆ. ಅವಾಗ ಅವನು ಬಂದು, ಅಲ್ಲ ನಾನೇ ಬಂದು ಕೇಳಿದೆ, ಈ ಥರ ನೀನು ಮಾಡೋದಿಲ್ಲ, ನಂಗೆ ಬೇಜಾರಾಯಿತು ಅಂತ. ನಾನು ಅವತ್ತೇ ನಂಗೆ ಗೊತ್ತಿರಂಗೆ ಹೇಳಿದ್ದು. ಅದಾದಮೇಲೆ ಅವನು ಆಲ್ಮೋಸ್ಟ್ ಅಳಿಸಿಲ್ಲ. ಅಕಸ್ಮಾತ್ ಬೇರೆಯವ್ರ ವಿಷಯಕ್ಕೆ ಅಳ್ತಿದ್ರು ಅವನು ಅಳಿಸ್ತಾ ಇರಲಿಲ್ಲ. ಅಳ್ಬೇಡ ಅಂತ ಹೇಳ್ತಿದ್ದ. 0.1% ನನಗೆ ಅದು ಯಾವುದೂ ನೆನಪಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಯಿತಾ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ.
ಸೊ ನೆಕ್ಸ್ಟ್ ಬ್ಲಾಗ್ ಇದೇ ತರ ಬೇಕಂತ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನನ್ನ ಮಗಳು ಕಾಯ್ತಿದ್ದಾಳೆ. ಅದೇ ಡೆಲಿವರಿ ಆದ್ಮೇಲೆ ಆ ಜರ್ನಿನ ನಿಮ್ಗೊಂದು ಬ್ಲಾಗ್ ಮಾಡ್ತೀನಿ, ಬೇಕು ಅಂದ್ರೆ ಕಮೆಂಟ್ ಮಾಡಿ. ಓಕೆ, ಇದೇ ತರ ಮುಗಿಸ್ಬಿಡ್ತೀರಿ. ಇದೇ ತರ ಇದು ಪಾರ್ಟ್ ಎಷ್ಟು ಬರುತ್ತೆ ಗೊತ್ತಿಲ್ಲ, ಎಷ್ಟು ಪಾರ್ಟ್ ಆಗ್ತೀಯಾ ಇದು ಗೊತ್ತಿಲ್ಲ. ಓಕೆ, ಇದು ಇವಾಗ ನೀವೇನ್ ನೋಡ್ತಾ ಇದ್ದೀರಿ, ಇದು ಲಾಸ್ಟ್ ಪಾರ್ಟ್ ಆಗಿರೋದ್ರಿಂದ ಮುಗಿಸ್ಬಿಡೋಣ. ಸೊ ಇದೇ ತರ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಯ್ತು, ನೀನೇ ಹೇಳು. ಇದೇ ತರ ವಿಡಿಯೋನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್.